ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಸಾಲೆ ದೋಸೆಯಲ್ಲಿ 3 ಸೈಡ್ ಡಿಶ್ ಯೂಸ್ ಮಾಡ್ತೀವಲ್ಲ, ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ. ಆ 3 ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯದ ಮೇನ್ ಇಂಗ್ರೀಡಿಯೆಂಟ್ ಒಂದು ಸುಮಾರು ಅರ್ಧ ಕೆಜಿ ಆಲೂಗಡ್ಡೆನ ಕುಕ್ಕರಲ್ಲಿ 1-2 ಸೀಟಿ ಒಡಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಮ್ಯಾಶ್ ಮಾಡಿಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಮೊದಲೇ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅದು ಇಟ್ಕೊಳ್ಳಿ. ಎಣ್ಣೆ ಸುಮಾರು ಈ ಚಮಚದಲ್ಲಿ 3 ಚಮಚದಷ್ಟು ಹಾಕಿದೆ. ಉದ್ದಿನಬೇಳೆ ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚದಷ್ಟು. ಈಗ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಗ್ರೀನ್ ಚಿಲ್ಲೀಸ್, ಕರಿಬೇವಿನ ಸೊಪ್ಪು. ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಳೋಣ. ಈಗ ಈರುಳ್ಳಿನ ಕೆಂಪಾಗಿ ಬಾಡಿಸ್ಕೊಂಡಿದ್ದೀನಿ. ಅರಿಶಿನ 1/4 ಚಮಚದಷ್ಟು. ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೊಂಡಿರೋ ಅರ್ಧ ಕೆಜಿ ಆಲೂಗಡ್ಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಮಸಾಲೆ ದೋಸೆ ಸ್ಟಫಿಂಗ್ ಆಲೂಗಡ್ಡೆ ಪಲ್ಯ ತಯಾರಾಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೆಂಪು ಚಟ್ನಿ ತಯಾರು ಮಾಡ್ಕೊಳ್ಳೋಣ. ಈಗ ಕೆಂಪು ಚಟ್ನಿ ಮಾಡೋದು, ಮಸಾಲೆ ದೋಸೆ ಮೇಲೆ ಹಚ್ತೀವಲ್ಲ ಆ ಚಟ್ನಿ. ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಮೊದಲಿಗೆ 1 ಚಮಚದಷ್ಟು ಎಣ್ಣೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟು ಈರುಳ್ಳಿನೇ. ನಿಮ್ಗೆ ಎಷ್ಟು ಅವಶ್ಯಕತೆ ಚಟ್ನಿದಿದೆ ನೋಡಿ. ನಾನು ಸುಮಾರು ಮೀಡಿಯಂ ಸೈಜ್ 3 ಈರುಳ್ಳಿನ ಈ ರೀತಿಯಾಗಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 10 ಎಸಳಷ್ಟು, ಜೀರಿಗೆ 1 ಅರ್ಧ ಚಮಚದಷ್ಟು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಮತ್ತೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಈಗ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 4-5 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ಮಸಾಲೆ ದೋಸೆ ಒಳಗಡೆ ಚಟ್ನಿ ಹಚ್ತೀವಲ್ಲ ಅದ್ರ ಕಲರ್ ಕೆಂಪಾಗಿ ತುಂಬಾ ಸುಂದರವಾಗಿ ಬರುತ್ತೆ. ಈಗ ಒಣಮೆಣಸಿನಕಾಯಿ ಕೂಡ ಬಾಡಿಸ್ಕೊಂಡಿದ್ದಾಗಿದೆ. ಇಷ್ಟು ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಬಿಸಿ ಇದೆ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಜೀರಿಗೆ, ಅದು ತಣ್ಣಗಾಗಿದೆ. ಮಿಕ್ಸಿ ಮಾಡ್ಕೊಳ್ಳೋಣ. ದೊಡ್ಡ ಮೆಣಸಿನಕಾಯಿ ಇದ್ರೆ ಹುರಿದು ಹಾಕಿದ್ರೆ ಬೇಗ ಮಿಕ್ಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಚಟ್ನಿಗೆ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸಣ್ಣ ಗೋಲಿ ಆಕಾರದಷ್ಟು ಹುಣಸೆ ಹಣ್ಣು, 2 ಟೇಬಲ್ ಸ್ಪೂನ್ ಅಷ್ಟು ನೀರು. ಇಷ್ಟು ಸಾಕು. ಯಾಕಂದ್ರೆ ನಾವು ಮಸಾಲೆ ದೋಸೆ ಮೇಲೆ ಹರಡ್ತೀವಲ್ವಾ, ಜಾಸ್ತಿ ನೀರಿದ್ರೆ ಮಸಾಲೆ ದೋಸೆ ಕ್ರಿಸ್ಪಿನೆಸ್ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನೀರು ಹಾಕ್ಬೇಕು. ಕೆಂಪು ಚಟ್ನಿಗೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಕೂಡ ಇಲ್ಲ. ಬ್ಯಾಡಗಿ ಮೆಣಸಿನಕಾಯಿಯಿಂದ ಒಂದು ಒಳ್ಳೆ ಬಣ್ಣ ಬಂದಿದೆ. ಇದನ್ನ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ನೆಕ್ಸ್ಟ್ ರೆಸಿಪಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋದು. ಮೊದಲಿಗೆ ಹಸಿ ತೆಂಗಿನಕಾಯಿ ಸುಮಾರು 4-5 ಚಮಚದಷ್ಟಿದೆ. ತುರಿದು ಕೂಡ ಹಾಕ್ಬೋದು. ಈಗ ಮಿಕ್ಸಿ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಕಟ್ ಮಾಡಿಟ್ಟಿದ್ದೀನಿ. ಕಡಲೆ ಬೀಜ, ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಹಸಿ ಕಡಲೆ ಬೀಜ ಅಲ್ಲ, ಹುರಿದಿರೋ ಕಡಲೆ ಬೀಜ. ಉರಿಗಡಲೆ 1 ಟೇಬಲ್ ಸ್ಪೂನ್ ಅಷ್ಟು. 4-5 ಹಸಿರು ಮೆಣಸಿನಕಾಯಿ ಮತ್ತೆ 3 ಎಸಳು ಬೆಳ್ಳುಳ್ಳಿ. ಹುಣಸೆ ಹಣ್ಣು ಸಣ್ಣ ಗೋಲಿ ಆಕಾರದಷ್ಟು. ಸುಮಾರು 5-6 ಎಲೆಯಷ್ಟು ಕರಿಬೇವಿನ ಸೊಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು. 1/4 ಕಪ್ಪಷ್ಟು ನೀರು. ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಾಗಿದೆ. ಬೌಲ್ಗೆ ಹಾಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ. ಕೊಬ್ಬರಿ ಚಟ್ನಿ ಒಗ್ಗರಣೆ ಮಾಡ್ಲಿಕ್ಕೋಸ್ಕರ ಒಂದು ಸಣ್ಣ ಬಾಣಲಿ. ಮೊದಲಿಗೆ ಎಣ್ಣೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಸಾಸಿವೆ, ಇಂಗು 1/4 ಚಮಚದಷ್ಟು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ ಮೇಲೆ ಒಣಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. 2-3 ಎಲೆಯಷ್ಟು ಕರಿಬೇವಿನ ಸೊಪ್ಪಿದೆ, 1 ಒಣಮೆಣಸಿನಕಾಯಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.